ಇಲ್ಲಿಯೇ ಮೆಟ್ಟಿಲುಗಳ ನಿರ್ಮಾಣ ಕೂಡ ಆಗಿರುತ್ತದೆ. ಈ ಮೆಟ್ಟಿಲುಗಳಿಗೆ ಏರಬೇಕಾದರೆ ನಾವು ಕಂಬಿಗಳ ಸಹಾಯದಿಂದ ಬೆಟ್ಟವನ್ನು ಏರಬೇಕಾಗುತ್ತದೆ. ಆದ್ದರಿಂದ ಅತಿ ಜಾಗೃತಿಯಿಂದ ಇಲ್ಲಿ ನಾವು ಬೆಟ್ಟವನ್ನು ಏರಬೇಕಾಗುತ್ತದೆ. ಬೆಟ್ಟ ಏರಿದಂತೆ ಅತಿ ಮುಂದೆ ಇನ್ನೇನಿದೆ ಎಂಬ ಕುತೂಹಲ ಕೂಡ ನಮಗೆ ಮೂಡುತ್ತದೆ. ಆದ್ದರಿಂದ ನಾವು ಜಾಗೃತಿಯಿಂದ ಮುಂದೆ ಸಾಗಿದಂತೆ ಇಲ್ಲಿ ನಮಗೆ ಶಿವಪಾರ್ವತಿಯ ದರ್ಶನ ಹೇಗೆಯೋ ಹಾಗೆ ಈಗ ಮುಂದೆ ಇಲ್ಲಿ ದೇವಸ್ಥಾನಗಳು ಕೂಡ ಕಲ್ಲಿನಲ್ಲಿ ನಿರ್ಮಾಣವಾಗುತ್ತವೆ ಇವೆ. ಆದ್ದರಿಂದ ಇದನ್ನೆಲ್ಲ ಗಮನಿಸಿದ ನಂತರ ನಮಗೆ ಈ ಬೆಟ್ಟದ ಮೇಲೆ ನಂದಿ ವಿಗ್ರಹದ ದರ್ಶನ ಪಡೆಯುತ್ತೇವೆ. ಅದಾದ ನಂತರ ಈ ದೀಪದ ಕಂಬಗಳು, ಹಾಗೆ ಇಲ್ಲಿ ನಾಟ್ಯರಾಣಿ ಶಾಂತಲಾ ಕೂಡ ಮರಣ ಹೊಂದಿದ್ದ ಸ್ಥಳ ಕೂಡ ಇದೆ. ಅದನ್ನೆಲ್ಲ ನೋಡಿದ ನಂತರ ನಮಗೆ ಅತಿ ಒಂದು ಇಲ್ಲೇ ಸಮೀಪವಾಗಿರುವಂಥ ಬೆಟ್ಟವನ್ನು ನಾವು ತುಮಕೂರು ಸಮೀಪವಿರುವಂಥ ಬೆಟ್ಟವನ್ನು ನೋಡಿದೆವು ಅನ್ನೋ ಒಂದು ಸಂತೋಷ ಕೂಡ ನಮಗೆ ಆಗುತ್ತದೆ. ಆದ್ದರಿಂದ ಎಲ್ಲ ಪ್ರವಾಸಿಗರು ಈ ಬೆಟ್ಟಕ್ಕೆ ಒಮ್ಮೆ ಭೇಟಿ ನೀಡಿ ಎಂದು ಹೇಳುತ್ತಾ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೊಸ ನೋಟಿಫಿಕೇಶನ್ ಬೆಲ್ ಐಕಾನ್ ಬಟನ್ ಕ್ಲಿಕ್